ಗಂಗೈಕೊಂಡ ಚೋಳಪುರಂ ತಮಿಳುನಾಡಿನಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ಹಾಗೂ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು 11ನೇ ಶತಮಾನದಲ್ಲಿ ಚೋಳ ರಾಜವಂಶದ ರಾಜಧಾನಿಯಾಗಿದ್ದು 1ನೇ ರಾಜೇಂದ್ರ ಚೋಳ ಅವರು ಸ್ಥಾಪಿಸಿದರು. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಗಂಗೈಕೊಂಡ ಚೋಳಪುರಂ ದೇವಾಲಯವಾಗಿದ್ದು ಇದು ಶಿವನಿಗೆ ಸಮರ್ಪಿತವಾಗಿದೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯೂ ಆಗಿದೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಪುಟ್ಟ ಮಾದರಿ ಎನ್ನಬಹುದು. ಆದರೆ ಬೃಹದೀಶ್ವರ ದೇಗುಲ ನೋಡುವ ಶ್ರಮ ಇಲ್ಲಿ ಬೇಕೇ ಬೇಕಾಗುತ್ತದೆ. 1ನೇ ರಾಜೇಂದ್ರ ಚೋಳರು ತಮ್ಮ ಗಂಗಾ ನದಿಯ ದಿಗ್ವಿಜಯದ ನಂತರ ಈ ನಗರವನ್ನ ಸ್ಥಾಪಿಸಿದರು ಎನ್ನಲಾಗುತ್ತದೆ. ಇದು ಸುಮಾರು 250 ವರ್ಷಗಳ ಕಾಲ ಚೋಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಪಟ್ಟಣವು ದಕ್ಷಿಣ ಭಾರತದ ರಾಜಕೀಯ, ವ್ಯಾಪಾರ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಈ ದೇವಾಲಯವು ದಕ್ಷಿಣ ಭಾರತದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇದರ ಮುಖ್ಯ ದೇವರು ಶಿವ. ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಹೊರಭಾಗದಲ್ಲಿ ಶಿವನ ವಿವಿಧ ರೂಪಗಳ ಅದ್ಭುತವಾದ ಶಿಲ್ಪಗಳನ್ನು ಕಾಣಬಹುದು. ದೇವಾಲಯದ ಪ್ರಮುಖ ವೈಶಿಷ್ಟ್ಯತೆ ಎಂದರೆ ಸಿಂಹದ ಬಾಯಿಯ ಮೂಲಕ ನಿರ್ಮಿಸಲಾದ ವೃತ್ತಾಕಾರದ ಬಾವಿ. ಇದನ್ನ ಸಿಂಹಕೇಣಿ ಎಂದು ಕರೆಯಲಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ 13.5 ಅಡಿ ಎತ್ತರದ ಶಿವಲಿಂಗವಿದ್ದು ದೇವಾಲಯದ ಎದುರು ಭಾಗದಲ್ಲಿ ದೊಡ್ಡ ನಂದಿಯ ವಿಗ್ರಹವಿದೆ. ಪ್ರಸ್ತುತ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ.